ತಂದಾನೇ ನನಿತಾನ. ಪ್ರಸ್ತುತ ಕೃಷಿ ಹಲವು ವೈರುಧ್ಯಗಳಿಗೆ ಅನಿಶ್ಚಿತತೆಗಳಿಗೆ ಮೈಯೊಡ್ಡಿಕೊಂಡಿದ್ದು ಎಷ್ಟೋ ಬಾರಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿಗಳು ಎದುರಾಗುತ್ತಿವೆ. ಇಂತಹ ಪರಿಸ್ಥಿತಿಗಳಲ್ಲಿಯೂ ಕೃಷಿಕರ ನೆರವಿಗೆ ಧಾವಿಸಿದೆ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ. ಪ್ರಸ್ತುತ ರಾಜ್ಯದಲ್ಲಿ ಈಗಾಗಲೇ ಪ್ರಾರಂಭವಾಗಿರುವ ಹಿಂಗಾರು ಹಾಗೂ ಮುಂಬರುವ ಬೇಸಿಗೆ ಬೆಳೆಗಳಿಗೆ ವಿಮಾ ಯೋಜನೆಯನ್ನು ರಾಜ್ಯ ಕೃಷಿ ಇಲಾಖೆ ಅಧಿಕೃತವಾಗಿ ಪ್ರಾರಂಭಿಸಿದ್ದು, ಯೋಜನೆಯ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಬೆಳೆಗಳನ್ನು ಸಹ ಗುರುತಿಸಲಾಗಿದೆ. ಈ ವರ್ಷ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿಗೆ ನಾವೀಗ ಜಾರಿಗೊಳಿಸಿ ಸರ್ಕಾರಿ ಆದೇಶವನ್ನು ಹೊರಡಿಸಿದ್ದೇವೆ ಕೃಷಿ ಇಲಾಖೆ ವತಿಯಿಂದ. ಈಗಾಗಲೇ ಸುಮಾರು 19 ಬೆಳೆಗಳನ್ನು, ಹಿಂಗಾರು ಬೆಳೆಗಳನ್ನು ನಾವು ಈ ಒಂದು ಯೋಜನೆಯಡಿಯಲ್ಲಿ ವ್ಯಾಪ್ತಿಗೆ ಅಳವಡಿಸಲಾಗಿದೆ. ಹಾಗೆ ಬೇಸಿಗೆ ಹಂಗಾಮಿಗೆ 5 ಬೆಳೆಗಳನ್ನು ಮುಖ್ಯವಾಗಿ ನಾವು ಈ ಯೋಜನೆಯಲ್ಲಿ ಅಳವಡಿಸಿದ್ದೇವೆ. ಮುಖ್ಯ ಬೆಳೆಗಳು ಯಾವುದಪ್ಪ ಅಂತ ಹೇಳಿದ್ರೆ ಭತ್ತ, ನೀರಾವರಿ ಮತ್ತು ಜೋಳ, ಮಳೆಯಾಶ್ರಿತ ಜೋಳ, ನೀರಾವರಿ ಜೋಳ, ಮುಸ್ಕಿನ್ ಜೋಳ, ನೀರಾವರಿ ಮತ್ತು ಮಳೆಯಾಶ್ರಿತ, ರಾಗಿ, ಮಳೆಯಾಶ್ರಿತ ಮತ್ತು ನೀರಾವರಿ, ಹಾಗೆ ಗೋಧಿ, ಕಡಲೆ ಮತ್ತು ಹೆಸರು, ಉದ್ದು ಮತ್ತು ನೆಲಗಡಲೆ, ಸೂರ್ಯಕಾಂತಿ, ಈ ರೀತಿ ಎಲ್ಲ ಬೆಳೆಗಳನ್ನು, ಕೃಷಿ ಬೆಳೆಗಳನ್ನು ನಾವು ಈ ಯೋಜನೆಯಲ್ಲಿ ನಾವು ಅನುಷ್ಠಾನಗೊಳಿಸಲಿಕ್ಕೆ ಈಗಾಗಲೇ ಆದೇಶ ಹೊರಡಿಸಿದ್ದೀವಿ. ಈ ವಿಮಾ ಯೋಜನೆಯ ವ್ಯಾಪ್ತಿಯಲ್ಲಿ ಬರುವ ಸಾಲ ಪಡೆದ ಹಾಗೂ ಸಾಲ ಪಡೆಯದ ಕೃಷಿಕರಿಗೆ ವಿಮಾ ಯೋಜನೆಗೆ ಒಳಪಡಲು ಕಡೆಯ ದಿನಾಂಕವನ್ನು ಸಹ ನಿಗದಿಪಡಿಸಲಾಗಿದೆ. ಮುಖ್ಯವಾಗಿ ಆದೇಶ ಜಾರಿಗೆ ಬಂದ ನಂತರ ರೈತರು ಬಿತ್ತನೆ ಮಾಡಿದ 1 ತಿಂಗಳೊಳಗಡೆ ಅವರ ಬೆಳೆಗಳಿಗೆ ವಿಮೆಯನ್ನು ಮಾಡಿಸುವಂಥದ್ದು ಭಾಳ ಮುಖ್ಯ ಆಗ್ತದೆ. ಈಗಾಗಲೇ ನಮ್ಮ ಈ ಒಂದು ವಿಶೇಷವಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಮಳೆಯ ಒಂದು ಕೊರತೆ ಕಂಡು ಬಂದಿದ್ದು, ಈ ರೈತರು ಈ ಒಂದು ಯೋಜನೆಯಲ್ಲಿ ತಮ್ಮ ಬೆಳೆಗಳಿಗೆ ವಿಮೆ ಮಾಡಿಸುವುದಕ್ಕೆ ಇದು ಸಕಾಲ ಅಂತ ನಾನಾದರೂ ಭಾವಿಸ್ತೇನೆ. ಈಗಾಗಲೇ ಆ ಕಡೆ ಸಾಕಷ್ಟು ಈಗ ಬಿತ್ತನೆ ಕಾರ್ಯ ಪೂರ್ಣಗೊಳ್ತಾ ಇದೆ. ಈಗ ಪೂರ್ಣಗೊಂಡ ನಂತರ ತಕ್ಷಣವೇ ರೈತರು ಈ ಒಂದು ಯೋಜನೆಯಲ್ಲಿ ತಮ್ಮ ಬೆಳೆಗಳಿಗೆ ಈ ಒಂದು ವಿಮಾ ಯೋಜನೆಯನ್ನು ಬಳಸಿಕೊಂಡು ರೈತರು ತಮ್ಮ ಬೆಳೆಗಳನ್ನು ವಿಮೆಗೆ ಒಳಪಡಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಇದು ಮುಖ್ಯವಾಗಿ ಸಾಲ ಪಡೆಯತಕ್ಕಂಥ ರೈತರಿಗೆ 31/12/2015 ಅಂದರೆ ಈ ಡಿಸೆಂಬರ್ ಅಂತ್ಯದವರೆಗೆ ಕಡೆಯ ದಿನಾಂಕ ಆಗಿರ್ತದೆ. ಅದೇ ರೀತಿ ಸಾಲ ಪಡ್ಕೊಟ್ಟಂಥ ರೈತರಿಗೂ ಕೂಡ ಅದೇ ದಿನಾಂಕನೇ ಅಂತಿಮ ಆಗಿರ್ತದೆ. ಅಲ್ಲೂ ಕೂಡ 31/12/2015 ಸಾಲ ಪಡೆದ ರೈತರಿಗೆ ಈ ಒಂದು ಯೋಜನೆಯಲ್ಲಿ ಎಲ್ಲ ರೈತರು ಬೆಳೆ ವಿಮೆ ಯೋಜನೆಗೆ ಅಳವಡಿಸಲಿಕ್ಕೆ ಇದೊಂದು ಸಮಯ ಇದೆ. ಹೆಚ್ಚು ಹೆಚ್ಚು ಕೃಷಿಕರನ್ನು ವಿಮಾ ಯೋಜನೆಯ ವ್ಯಾಪ್ತಿಯಲ್ಲಿ ತರುವ ಉದ್ದೇಶದಿಂದ ಸರ್ಕಾರ ವಿಮೆಯ ಕಂತಿನ ಮೊತ್ತದಲ್ಲಿಯೂ ರಿಯಾಯಿತಿ ನೀಡುತ್ತಿದ್ದು, ಕೃಷಿಕರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿದೆ. ರೈತರು ಈ ಒಂದು ಯೋಜನೆಗೆ ಒಳಪಟ್ಟಂಥ ರೈತರು ಪ್ರೀಮಿಯಂನ ಕಟ್ಟುವಂಥದ್ದು ಭಾಳ ಮುಖ್ಯ ಆಗ್ತದೆ. ಸರ್ಕಾರ ಈಗಾಗಲೇ ಪ್ರೀಮಿಯಂ ಕಂತಿನಲ್ಲಿ 10% ರಿಯಾಯಿತಿಯನ್ನು ಕೂಡ ಘೋಷಣೆ ಮಾಡಿದೆ. ಆ ವಿಮಾ ಕಂತನ ರಿಯಾಯಿತಿಯನ್ನು ನಾವು ಇಲಾಖೆ ವತಿಯಿಂದ ರೈತರ ಒಂದು ವಿಮಾ ಕಂಪನಿಗಳಿಗೆ ನಾವು ಕೊಡ್ತೇವೆ. ಹಾಗೆಯೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ರೈತರಿಗೆ 90% ಪ್ರೀಮಿಯಂ ಸಬ್ಸಿಡಿಯನ್ನು ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥದ್ದು ಈಗಾಗಲೇ ಸರ್ಕಾರಿ ಆದೇಶ ಹೊರಬಿದ್ದಿದೆ. ಹಾಗೆ ರೈತರು, ಪರಿಶಿಷ್ಟ ಜಾತಿ ಪಂಗಡದ ರೈತರು ಕೇವಲ 10% ಮಾತ್ರ ಈ ಒಂದು ವಿಮಾ ಕಂತನ್ನು ಕಟ್ಟಿದ್ರೆ ಸಾಕಾಗ್ತದೆ. ಈ ಬಾರಿಯ ಬೇಸಿಗೆ ಹಂಗಾಮಿನಲ್ಲೂ ವಿಮಾ ಯೋಜನೆ ಅನುಷ್ಠಾನಗೊಳಿಸಲು ರಾಜ್ಯ ಕೃಷಿ ಇಲಾಖೆ ಕಾರ್ಯೋನ್ಮುಖವಾಗಿದ್ದು, ಈಗಾಗಲೇ ವ್ಯಾಪ್ತಿಗೆ ಬರುವ ಬೆಳೆಗಳನ್ನು ಹಾಗೂ ವಿಮೆಗೆ ನೋಂದಾಯಿಸಲು ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಬಹಳ ಮುಖ್ಯವಾಗಿ ಬೇಸಿಗೆ ಹಂಗಾಮಿಗೆ ನಾವು ಬರೋದಾದರೆ, ಬೇಸಿಗೆ ಹಂಗಾಮಿಗೆ ಇನ್ನೂ ಬಿತ್ತನೆ ಆಗಲಿಕ್ಕೆ ಇನ್ನೂ ಸಮಯ ಇದೆ. ಜನವರಿ ನಂತರ ಈ ಬೇಸಿಗೆ ಹಂಗಾಮ ಪ್ರಾರಂಭ ಆಗುತ್ತೆ. ಅಲ್ಲಿ 5 ಮುಖ್ಯ ಬೆಳೆಗಳನ್ನು ಈ ಒಂದು ಯೋಜನೆಗೆ ನಾವು ಅಳವಡಿಸಿದ್ದೀವಿ. ಅದರಲ್ಲಿ ಭತ್ತ, ನೆಲಗಡಲೆ, ರಾಗಿ ಮತ್ತು ಈ ಒಂದು ನೀರಾವರಿ ರಾಗಿ ಮತ್ತು ನೀರಾವರಿ ಭತ್ತ, ಈಗ 5 ಬೆಳೆಗಳನ್ನು ನಾವು ಈ ಒಂದು ಯೋಜನೆಗೆ ನಾವು ಅಳವಡಿಸಿದ್ದೀವಿ. ಇಲ್ಲಿ ಕೂಡ ರೈತರು ವಿಮಾ ಕಂತು ಕಟ್ಟಲಿಕ್ಕೆ ಸಾಲ ಪಡೆಯದ ರೈತರಿಗೆ ಫೆಬ್ರವರಿ 29 ತನಕ ಅವಕಾಶ ಇದೆ ಬೇಸಿಗೆ ಹಂಗಾಮಿನಲ್ಲಿ ವಿಮಾ ಕಂತನ್ನು ತುಂಬಲಿಕ್ಕೆ.
ಮತ್ತು ಸಾಲ ಪಡೆದ ರೈತರಿಗೆ 31 ಮಾರ್ಚ್ ಅಲ್ಲಿ ತನಕ ಸಮಯ ಇರುತ್ತೆ ಈ ಒಂದು ಬೆಳೆ ವಿಮಾ ಕಂತನ್ನು ತುಂಬಲಿಕ್ಕೆ. ಈ ಸಾಲ ಪಡೆತಕ್ಕಂಥ ರೈತರಿಗೆ ಇದು ವಿಮಾ ಯೋಜನೆ ಕಡ್ಡಾಯ ಆಗಿರುತ್ತೆ. ಬ್ಯಾಂಕ್ಗಳು ಈ ಒಂದು ಸಾಲವನ್ನು ನಾವು ಮಂಜೂರು ಮಾಡುವಾಗ ಈ ವಿಮೆಗೆ ಒಳಪಡಿಸ್ತಕ್ಕಂಥದ್ದನ್ನು ಜೊತೆಯಲ್ಲಿ ಸೇರಿಸ್ಕೊಂಡೇ ಈ ಸಾಲವನ್ನು ರೈತರಿಗೆ ಮಂಜೂರು ಮಾಡಬೇಕಾಗುತ್ತೆ. ಇದು ಕೂಡ ಭಾಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮಾಡಿಸ್ತೇನೆ. ಬೆಳೆ ವಿಮೆಯ ಮೊತ್ತವನ್ನು ಬೆಳೆಯ ಕಟಾವು ಪ್ರಯೋಗಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತಿದ್ದು, ಈಗಾಗಲೇ ಯೋಜನೆಯನ್ನು ಹೋಬಳಿ ಹಾಗೂ ಗ್ರಾಮ ಮಟ್ಟಕ್ಕೆ ಕೊಂಡೊಯ್ಯುವ ಮೂಲಕ ಸ್ಥಳೀಯ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಯೋಜನೆಯ ಅನುಷ್ಠಾನದಲ್ಲಿ ತೊಡಗಿಸಿಕೊಳ್ಳಲಾಗಿದೆ. ಹಿಂಗಾರು ಹಂಗಾಮಿನಲ್ಲಿ ಬೆಳೆ ಕಟಾವು ಪ್ರಯೋಗಗಳನ್ನು ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಈ ಒಂದು ಬೆಳೆ ಕಟಾವು ಆಧಾರದ ಮೇಲೆ ನಾವು ವಿಮಾ ಕಂತನ್ನು ನಾವು ವಿಮೆಯನ್ನು ಘೋಷಣೆ ಮಾಡೋದ್ರಿಂದ ಬೆಳೆ ಕಟಾವು ಪ್ರಯೋಗಗಳನ್ನು ವಿಶೇಷವಾಗಿ ಅದಕ್ಕೆ ನಿಯೋಜನೆ ಮಾಡ್ತಕ್ಕಂಥ ಕ್ಷೇತ್ರ ಮಟ್ಟದ ಏನು ಕಾರ್ಯಕರ್ತರಿದ್ದಾರೆ, ನಮ್ಮ ಕೃಷಿ ಇಲಾಖೆಯ ಸಹಾಯಕ ಕೃಷಿ ಅಧಿಕಾರಿಗಳಿರ್ಬೋದು, ಅಥವಾ ತೋಟಗಾರಿಕೆ ಇಲಾಖೆಯ ತೋಟಗಾರಿಕೆ ಸಹಾಯಕ ಕೃಷಿ ಅಧಿಕಾರಿ ಇರ್ಬೋದು, ಅಥವಾ ತೋಟಗಾರಿಕೆ ಸಹಾಯಕರಿರ್ಬೋದು, ಇವನ್ ಕಂದಾಯ ಇಲಾಖೆಯ ಒಂದು ಗ್ರಾಮ ಲೆಕ್ಕಿಗರಿರ್ಬೋದು, ಅಥವಾ ಏನು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಿರ್ಬೋದು, ಇವರೆಲ್ಲರೂ ಕೂಡ ಈ ಬೆಳೆ ಕಟಾವು ಪ್ರಯೋಗಗಳಲ್ಲಿ ನಡೆಸುವಂಥ ಗುರಿಯನ್ನು ಈಗಾಗಲೇ ಅವ್ರಿಗೆ ಕೊಟ್ಟಿರ್ತಾರೆ ನಮ್ಮ ಎಕನಾಮಿಕ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ನವರು. ಆ ಪ್ರಕಾರ ಕಡ್ಡಾಯವಾಗಿ ಬೆಳೆ ಕಟಾವು ಪ್ರಯೋಗಗಳನ್ನು ನಡೆಸಲೇಬೇಕಾಗ್ತದೆ. ಈ ಬೆಳೆ ಕಟಾವು ಪ್ರಯೋಗಗಳಲ್ಲಿ ಬರ್ತಕ್ಕಂಥ ಇಳುವರಿ ಆಧಾರದ ಮೇಲೆ ನಾವು ಈ ಒಂದು ಬೆಳೆ ವಿಮೆಯನ್ನು ಘೋಷಣೆ ಮಾಡೋದ್ರಿಂದ ಬೆಳೆ ಕಟಾವು ಪ್ರಯೋಗಗಳನ್ನು ಕೂಡ ಅಷ್ಟೇ ಕ್ರಮಬದ್ಧವಾಗಿ ನಡೆಸುವಂಥ ಜವಾಬ್ದಾರಿ ಈ ಎಲ್ಲ ಇಲಾಖೆಗಳ ಒಂದು ತಳಮಟ್ಟದ ಅಧಿಕಾರಿಗಳ ಕರ್ತವ್ಯ ಆಗಿರುತ್ತೆ. ಅದಕ್ಕೆ ಎಲ್ಲೂ ಕುಂದು ಬರದಂತೆ ನಮ್ಮ ಅಧಿಕಾರಿಗಳು ಕೂಡ ಈ ನಿಟ್ಟಿನಲ್ಲಿ ಈ ಬೆಳೆ ಕಟಾವು ಪ್ರಯೋಗಗಳನ್ನು ಸಕಾಲದಲ್ಲಿ ನಡೆಸಿ ಮತ್ತು ಸಕಾಲದಲ್ಲಿ ಈ ವರದಿಗಳನ್ನು ನಮ್ಮ ಏನು ಸಾಂಖ್ಯಿಕ ಇಲಾಖೆಗೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗ್ತದೆ. ಈಗಾಗಲೇ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಮತ್ತು ಹೋಬಳಿ ಮಟ್ಟಕ್ಕೆ ಕೂಡ ನಾವು ಈ ಒಂದು ವಿಮಾ ಯೋಜನೆಯನ್ನು ನಾವು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಇಳಿಸಿದ್ದೀವಿ. ಮುಖ್ಯ ಬೆಳೆಗಳಿಗೆ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಮತ್ತು ಇತರ ಎಲ್ಲ ಬೆಳೆಗಳಿಗೆ ಹೋಬಳಿ ಮಟ್ಟಕ್ಕೆ ನಾವು ಈ ಒಂದು ಬೆಳೆ ವಿಮೆ ಯೋಜನೆ ನಾವು ಆದೇಶ ಹೊರಡಿಸಿದ್ದೀವಿ. ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಕೂಡ ಈ ಯೋಜನೆಯನ್ನು ತೆಗೆದುಕೊಂಡು ಹೋಗಿರೋದ್ರಿಂದ ಆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬೆಳೆ ಕಟಾವು ವಿಪ್ರಾಯಗಳು ಸಮರ್ಪಕವಾಗಿ ನಡೀದೇ ಇದ್ದರೆ ಆ ಭಾಗದ ಗ್ರಾಮ ಪಂಚಾಯಿತಿ ಆ ಒಂದು ಸೀಮಿತವಾಗಿ ನಾವು ಒಂದು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ 4 ಬೆಳೆ ಕಟಾವು ಉಪಯೋಗಗಳನ್ನು ಮಾಡಬೇಕಾಗ್ತದೆ. ಮತ್ತು ಹೋಬಳಿ ಮಟ್ಟಕ್ಕೆ ಬಂದಾಗ ಕನಿಷ್ಠ 10 ಬೆಳೆ ಕಟಾವು ಉಪಯೋಗಗಳನ್ನು ನಾವು ಮಾಡಬೇಕಾಗ್ತದೆ. ಇವುಗಳ ಆಧಾರದ ಮೇಲೇ ಇಳುವರಿಯನ್ನು ಆಧರಿಸಿ ನಮ್ಮ ಕಳೆದ 5 ವರ್ಷಗಳ ಸರಾಸರಿ ಇಳುವರಿಯನ್ನು ಲೆಕ್ಕ ಹಾಕಿ ಆ ಮಾತ್ರ ಈ ವರ್ಷ ಬರ್ತಕ್ಕಂಥ ಈ ಬೆಳೆ ಕಟಾವು ಪ್ರಯೋಗಗಳ ಆಧಾರದ ಮೇಲೆ ಬರ್ತಕ್ಕಂಥಗಳನ್ನು ಲೆಕ್ಕ ಹಾಕಿ ಆ ಇಳುವರಿ ಆದಂಥ ವ್ಯತ್ಯಾಸಕ್ಕೆ ಸಂಬಂಧವಾಗಿ ಈ ಬೆಳೆ ವಿಮೆಯನ್ನು ಘೋಷಣೆ ಮಾಡ್ತಕ್ಕಂಥದ್ದು. ಇಂಡಿಮ್ನಿಟಿ ಮಟ್ಟ ಬಂದು 80% ಎಲ್ಲ ಬೆಳೆಗಳಿಗೆ, ವಿಶೇಷವಾಗಿ ಆಹಾರ ಬೆಳೆಗಳಿಗೆ 80% ಇಂಡಿಮ್ನಿಟಿಯನ್ನು ಘೋಷಣೆ ಮಾಡಿದ್ದಾರೆ. ಇದು ಬಹಳ ಮುಖ್ಯ. 80ಕ್ಕಿಂತ ಕಡಿಮೆ ಆದಂಥ ಸಂದರ್ಭದಲ್ಲಿ ಇಳುವರಿಯನ್ನು ಆಧರಿಸಿ ಈ ಒಂದು ರೈತರಿಗೆ ಬೆಳೆ ವಿಮೆಯನ್ನು ಘೋಷಣೆ ಮಾಡ್ತಕ್ಕಂಥದ್ದು. ಆ ಬೆಳೆ ವಿಮೆ ಘೋಷಣೆ ಮಾಡುವಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಇದರಲ್ಲಿ ಪಾಲ್ಗೊಳ್ತವೆ. ಹೆಚ್ಚು ಈ ಒಂದು ವಿಮಾ ಮೊತ್ತ 50% ರಾಜ್ಯ ಸರ್ಕಾರ ಮತ್ತು 50% ಕೇಂದ್ರ ಸರ್ಕಾರ ಈ ಒಂದು ವಿಮೆಯನ್ನು ಭರಿಸುವಂಥ ವ್ಯವಸ್ಥೆ ಕೂಡ ಇದೆ. ಬೆಳೆ ಯೋಜನೆ ಕುರಿತು ಈಗಾಗಲೇ ಕೃಷಿಕರಲ್ಲಿ ಜಾಗೃತಿ ಮೂಡುತ್ತಿದ್ದು, ಕಳೆದ ಮುಂಗಾರಿನಲ್ಲಿ ಈ ಯೋಜನೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಕೃಷಿಕರ ಭಾಗವಹಿಸುವಿಕೆ ಇದಕ್ಕೆ ನಿದರ್ಶನವೆಂಬಂತಿದೆ. ಕಳೆದ ಮುಂಗಾರು ಹಂಗಾಮದಲ್ಲಿ ಒಂದು ಅಂಕಿಅಂಶದ ಪ್ರಕಾರ ನಮ್ಮ ಹತ್ರ ಇರ್ತಕ್ಕಂಥ ಅಂಕಿಅಂಶಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳದೆ ಆದರೆ, ಕಳೆದ ಮುಂಗಾರು ಹಂಗಾಮಿನಲ್ಲಿ ನಮ್ಮ ರಾಜ್ಯದಲ್ಲಿ 7,84,000 ರೈತರು ಈ ಒಂದು ಬೆಳೆ ವಿಮೆ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ವಿಶೇಷವಾಗಿ ಸುಮಾರು 11,10,000 ಹೆಕ್ಟೇರ್ ಪ್ರದೇಶಕ್ಕೆ ಈ ಒಂದು ಬೆಳೆ ವಿಮೆಯನ್ನು ಅವರು ರೈತರು ಮಾಡಿಕೊಂಡಿದ್ದಾರೆ. ಇನ್ನು ಸುಮಾರು 26,17,00,000 ಏನು 2,617 ಕೋಟಿ ರೂಪಾಯಿಗಳ ಒಂದು ಬೆಳೆ ವಿಮೆಯನ್ನು ಮಾಡಿಸಿದ್ದಾರೆ. ಇನ್ನು ಪ್ರೀಮಿಯಂ ಬರೋದಾದರೆ ಸುಮಾರು 60 ಕೋಟಿ ಪ್ರೀಮಿಯಮನ್ನು ಕಟ್ಟಿದ್ದಾರೆ. ಮತ್ತು ಇಲಾಖೆಯಿಂದ ಕೂಡ ನಾವು 10 ಕೋಟಿ ಪ್ರೀಮಿಯಮನ್ನು ನಾವು ಕೊಡ್ತಾ ಇದ್ದೀವಿ. ಒಟ್ಟಾರೆ 70,52,00,000 ಪ್ರೀಮಿಯಮ್ನ ನಾವು ಕೊಡ್ತಾ ಇದ್ದೀವಿ.
ಇನ್ನು ವಿಶೇಷವಾಗಿ ಈ ಒಂದು ಹಿಂಗಾರು ಮತ್ತು ಬೇಸಿಗೆಯಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಈ ವಿಮಾ ಯೋಜನೆಯನ್ನು ಒಳಪಡಿಸ್ಕೊಂಡು ತಮ್ಮ ಬೆಳೆಗಳಿಗೆ ವಿಮೆ ಮಾಡಿಸ್ಕೊಳ್ಳೋದ್ರ ಮೂಲಕ ಬೆಳೆಯ ಒಂದು ನಿಮ್ಮ ಆರ್ಥಿಕ ಒಂದು ದೃಢತೆಯನ್ನು ಈ ಮೂಲಕ ಕಾಪಾಡ್ಕೊಳ್ಬೇಕಂತೇಳಿ ಕೇಳ್ತೇನೆ. ಇನ್ನು ಬೆಳೆ ವಿಮಾ ಕಂತನ್ನು ನೋಡಿದೆ ಆದರೆ ನಮ್ಮ ಎಲ್ಲ ಬೆಳೆಗಳಿಗೆ 2% ಆಹಾರ ಬೆಳೆಗಳಿಗೆ ನಾವು ವಿಮಾ ಕಂತನ್ನು ನಾವು ಘೋಷಣೆ ಮಾಡಿದ್ದಾರೆ. 2% ಯಾವುದೇ ಒಂದು ಮುಖ್ಯ ಉದಾಹರಣೆಗೆ ಭತ್ತ ತಗೊಂಡ್ರೆ ವಿಮೆ ಮೊತ್ತ ಸುಮಾರು 28,000 ರೂಪಾಯಿ ಆಗುತ್ತೆ ಒಂದು ಹೆಕ್ಟೇರ್ಗೆ. 28,000 ರೂಪಾಯಿಗೆ 2% ಥರ ನಾವು ವಿಮಾ ಕಂತನ್ನು ರೈತರು ಕಟ್ಟಬೇಕಾಗುತ್ತೆ. ಅದರಲ್ಲಿ 10% ರಿಯಾಯಿತಿಯನ್ನು ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ಅದೇ ರೀತಿ ಗೋಧಿಗೆ ಬಂದಾಗ 1.5% ವಿಮಾ ಕಂತು ಇದೆ. ಮತ್ತು ಎಲ್ಲ ಬೆಳೆಗಳಿಗೆ 2% ವಿಮಾ ಕಂತನ್ನು ರೈತರು ಕಟ್ಟಬೇಕಾಗ್ತದೆ. ಅದಕ್ಕೆ ರಿಯಾಯಿತಿ ಪರಿಶಿಷ್ಟ ಜಾತಿ ಈಗಾಗಲೇ ನಾನು ಹೇಳಿದಾಗೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ 90% ವಿಮಾ ಕಂತಿನಲ್ಲಿ ರಿಯಾಯಿತಿ ಇದೆ. ಮತ್ತು 10% ಇತರ ರೈತರಿಗೆ ರಿಯಾಯಿತಿ ಇರ್ತದೆ. ಪ್ರಸ್ತುತ ಸಾಲಿನಲ್ಲಿ ಕೃಷಿ ಇಲಾಖೆ ಕೃಷಿಕರ ಹೊಲಗಳಲ್ಲಿ ಕೈಗೊಂಡಿರುವ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳನ್ನೂ ಸಹ ವಿಮಾ ವ್ಯಾಪ್ತಿಗೆ ತರಲಾಗುತ್ತಿರುವುದು ವಿಶೇಷವಾಗಿ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಾವು ಈಗಾಗಲೇ ಎಲ್ಲ ನಮ್ಮ ಇಲಾಖೆಯಲ್ಲಿ ಕೈಗೊಳ್ತಕ್ಕಂಥ ಎಲ್ಲ ಪ್ರಾತ್ಯಕ್ಷಿತೆ ರೈತರು ಕಡ್ಡಾಯವಾಗಿ ವಿಮೆಗೆ ಒಳಪಡಿಸಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ನಾವು ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯಲ್ಲಿ ಪ್ರಾತ್ಯಕ್ಷಿತೆ ಕೈಗೊಳ್ತಕ್ಕಂಥ ಎಲ್ಲ ರೈತರಿಗೆ ಕಡ್ಡಾಯವಾಗಿ ವಿಮೆಗೆ ಒಳಪಡಿಸುವಂಥ ವ್ಯವಸ್ಥೆಯನ್ನು ಈಗ ರೂಪಿಸಿದ್ದೇವೆ. ಅದು ಕಡ್ಡಾಯವಾಗಿ ಎಲ್ಲ ರೈತರಿಗೂ ವಿಮೆ ವ್ಯವಸ್ಥೆಯನ್ನು ಈಗೇನು ವಿವಿಧ ಪ್ರಾತ್ಯಕ್ಷಿತೆಗಳನ್ನು ತೆಗೆದುಕೊಂಡಿದ್ದಾರೆ ನಮ್ಮ ಕ್ಷೇತ್ರ ಮಟ್ಟದಲ್ಲಿ, ಆ ಕ್ಷೇತ್ರ ಮಟ್ಟದ ರೈತರಿಗೆ ನಮ್ಮ ಇಲಾಖಾಧಿಕಾರಿಗಳು ಹೇಳಿ ಅವರು ಕಡ್ಡಾಯವಾಗಿ ಆ ಬೆಳೆಗಳನ್ನು ವಿಮೆಗೆ ಒಳಪಡಿಸುವಂಥದ್ದು ಅದು ಕೂಡ ಪ್ರಮುಖವಾಗಿ ಈ ಸಾರಿ ಬದಲಾವಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ರೈತ ಬಾಂಧವರೇ ಗಮನಿಸಿ, ಹಿಂಗಾರಿನ ಬೆಳೆಗಳಿಗಾಗಿ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಯಡಿಯಲ್ಲಿ ಪಾಲ್ಗೊಳ್ಳಲು ಸಾಲ ಪಡೆದ ಹಾಗೂ ಸಾಲ ಪಡೆಯದ ಕೃಷಿಕರಿಗೆ ಕಡೆಯ ದಿನಾಂಕ 31/12/2015. ಆ ಸಾಲ ಪಡೆದಂಥ ರೈತರು ಈಗಾಗಲೇ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಒಂದು ಪ್ರಪೋಸಲ್ ಫಾರಮ್ನ ನಾವು ಎಲ್ಲ ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ಇಟ್ಟಿದ್ದೇವೆ. ಈ ಒಂದು ಡಿಕ್ಲರೇಷನ್ ಫಾರಮ್ಸ್ ಅಂತ ಹೇಳ್ತೀವಿ. ಈ ಡಿಕ್ಲರೇಷನ್ ಫಾರಮ್ಸನ್ನು ರೈತರು ಭರ್ತಿ ಮಾಡಿಬಿಟ್ಟು ಆ ಸಂಬಂಧಪಟ್ಟ ಹತ್ತಿರದ ಏನು ಬ್ಯಾಂಕ್ ಇರ್ಬೋದು, ಸಹಕಾರ ಸಂಘದ ಬ್ಯಾಂಕ್ಗಳಿರ್ಬೋದು, ಅಲ್ಲಿ ಈ ಪ್ರಪೋಸಲ್ ಫಾರಮ್ನ ಭರ್ತಿ ಮಾಡಿ ಬೆಳೆ ವಿಮೆ ಇದನ್ನು ಬಿತ್ತನೆ ಆಗಿರೋದನ್ನು ನಮೂದಿಸಿ ಅದು ಘೋಷಣೆಯನ್ನು ಹತ್ತಿರದ ಬ್ಯಾಂಕ್ಗಳಿಗೆ ಸಲ್ಲಿಸಬೇಕಾಗುತ್ತೆ ಸಹಿ ಮಾಡಿ. ಅದನ್ನು ಆನಂತರ ರೈತರು ವಿಮೆ ಕಂತನ್ನು ಪಾವತಿಸಿ ಆ ಯೋಜನೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ. ಹೆಚ್ಚು ರೈತರು ಈ ಯೋಜನೆಯಲ್ಲಿ ಪಾಲ್ಗೊಂಡು ಈ ಯೋಜನೆಯನ್ನು ಯಶಸ್ಸು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲ ರೈತರನ್ನ ಕೇಳ್ಕೊಳ್ತೇನೆ. ಒಟ್ಟಾರೆ ಪ್ರಕೃತಿಯ ಮೇಲೆ ಅವಲಂಬಿತವಾಗಿರುವ ನಮ್ಮ ಕೃಷಿಯಲ್ಲಿ ನಿರೀಕ್ಷಿತ ಫಲಿತಾಂಶ ಕಷ್ಟ ಸಾಧ್ಯವಾಗಿರುವ ಈ ಕಾಲಘಟ್ಟದಲ್ಲಿ ಕೃಷಿಕರು ಸ್ವಯಂ ಪ್ರೇರಣೆಯಿಂದ ವಿಮಾ ಯೋಜನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಳ್ಳುವ ಮೂಲಕ ನಷ್ಟದ ಪ್ರಮಾಣವನ್ನು ತಗ್ಗಿಸಿ ಸದೃಢ ಕೃಷಿಯತ್ತ ಹೆಜ್ಜೆ ಇಡಬೇಕಾಗಿದೆ.